ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಮಿನಿಟಲ್ಲಿ ಮಾಹಿತಿ ಅನ್ನುವಂಥ ಒಂದು ಹೊಸ ಹಂಚಿಕೆಯನ್ನು ಪ್ರಾರಂಭ ಮಾಡ್ತಿದ್ದೇನೆ. ಏನಪ್ಪ ಇದು ಅಂತ ಹೇಳಿದ್ರೆ, ನಿಮಗೆ ಹೇಳುವಂಥ ಮಾಹಿತಿಯನ್ನು ತುಂಬ ಲೆಂತಿಯಾಗಿ ಹೇಳೋ ಬದಲು ಮಿನಿಟಲ್ಲೇ ಹೇಳಿ ಮುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇನೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಮಿನಿಟ್ ಮಾಹಿತಿ ಯಾವುದು ಅಂತ ನೋಡೋಣ. ಫ್ರೆಂಡ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ಇಂಟೆಲಿಜೆನ್ಸ್ ಬ್ಯೂರೋ ಅವರು 2024 ಒಂದು ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದಾರೆ ಸ್ನೇಹಿತರೆ. ಸಂಸ್ಥೆ ಬಂದು ಇಂಟೆಲಿಜೆನ್ಸ್ ಬ್ಯೂರೋ. ಉದ್ಯೋಗದ ಪ್ರಕಾರ ಯಾವುದಂತ ಕೇಳಿದ್ದೆ ಆದರೆ ಇದು ಕೇಂದ್ರ ಸರ್ಕಾರದ ಉದ್ಯೋಗಗಳು. ಕಾದಿರತಕ್ಕಂಥ ಹುದ್ದೆಗಳ ಸಂಖ್ಯೆ 660. ಉದ್ಯೋಗದ ಸ್ಥಳ ಬಂದು ಭಾರತದಾದ್ಯಂತ ಯಾವ ಸ್ಟೇಟಲ್ಲಾದರೂ ಆಗ್ಬೋದು. ಹುದ್ದೆಯ ಹೆಸರು ಬಂದು ವೈಯಕ್ತಿಕ ಸಹಾಯಕರು ಅಂತೇಳಿ ಕರೀತಾರೆ. ಅಧಿಕೃತವಾದಂಥ ವೆಬ್ಸೈಟ್ ನೀವೇನಾದ್ರು ಕೇಳಿದ್ದೆ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿಗೆ ನೀವು ಅಲ್ಲಿ ಹೋಗಿ ಎಲ್ಲವನ್ನು ನೋಡ್ಕೊಳ್ಳಿ. ಮತ್ತು ಅಗತ್ಯ ಇರತಕ್ಕಂಥ ವಯಸ್ಸಿನ ಮಿತಿಯನ್ನು ನೀವೇನಾದ್ರು ಕೇಳಿದ್ದೆ ಆದರೆ ಗರಿಷ್ಠ 56 ವರ್ಷಗಳವರೆಗೆ ನೀವು ಅದನ್ನು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಹೇಳಿದ್ದೆ ಆದರೆ 19,900ರಿಂದ 1,51,100 ರೂಪಾಯಿವರೆಗೆ ಸ್ಯಾಲ್ರಿ ಇರುತ್ತೆ. ಆಯ್ಕೆಯ ವಿಧಾನ ಬಂದು ಮೆರಿಟ್ ಪಟ್ಟಿ ಮತ್ತು ಸಂದರ್ಶನವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಖಾಲಿರ್ತಕ್ಕಂಥ ಹುದ್ದೆಗಳು ಯಾವ್ಯಾವುದು ಮತ್ತು ಯಾವ್ಯಾವ ಇಲಾಖೆಗಳು ಖಾಲಿದೆ ಅಂತ ನೀವು ಕೇಳಿದ್ದೆ ಆದರೆ ನಿಮಗೆ ಇಲ್ಲಿ ಆ ಒಂದು ಇಲಾಖೆಗಳಲ್ಲಿ ಎಷ್ಟು ಮತ್ತು ಎಷ್ಟು ಹುದ್ದೆ ಅನ್ನೋದನ್ನು ತೋರಿಸಿದ್ದೀನಿ, ತಾವು ನೋಡ್ಕೋಬೋದಾಗಿರುತ್ತೆ. ಶೈಕ್ಷಣಿಕ ವಿದ್ಯಾರ್ಥಿ ಏನು ಅಂತ ಕೇಳಿದ್ದೆ ಆದರೆ ಈ ಒಂದು ಹುದ್ದೆಗಳಿಗೆ ವಿಶ್ವವಿದ್ಯಾನಿಲಯಗಳಿಂದ 10ನೇ ತರಗತಿ ಅಥವಾ ನೀವು PUC ಅಥವಾ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಅಂತ ಹೇಳ್ತಾರೆ. ಅದು ನಿಮ್ಗೆ ಅಡ್ವರ್ಟೈಸ್ಮೆಂಟಲ್ಲಿ ಯಾವ್ಯಾವ ಜಾಬ್ಗೆ ಏನು ಕ್ವಾಲಿಫಿಕೇಶನ್ ಅನ್ನುವಂಥದ್ದು ನೋಡ್ಕೋಬೋದಾಗಿರುತ್ತೆ. ಮತ್ತು ಪ್ರಮುಖವಾದಂಥ ದಿನಾಂಕಗಳು, ಆಫ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. 13 ಮಾರ್ಚಿಂದ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆಫ್ಲೈನಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಕೇಳಿದ್ದೆ ಆದರೆ 12 ಮೇ ಕಡೆ ದಿನಾಂಕ ಆಗಿರುತ್ತೆ. ಅರ್ಜಿಯನ್ನು ಎಲ್ಲಿಗೆ ಸಲ್ಲಿಸಬೇಕು ಅಂತ ಹೇಳಿದ್ದೆ ಆದರೆ ಜಂಟಿ ನಿರ್ದೇಶಕರು G3 ಗುಪ್ತಚಾರ ಬ್ಯೂರೋ, ಗೃಹ ವ್ಯವಹಾರಗಳ ಸಚಿವಾಲಯ, 35 SP ಮಾರ್ಗ, ಬಾಪು ಧಾಮ್, ನವದೆಹಲಿ 110021 ಇಲ್ಲಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಬೇಸ್ಟ್ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.